Hi everyone, welcome to Business Studies class by Don Bosco PU College Chitradurga. In this session, we shall discuss about a practical oriented question. In the previous class, we discussed about many practical oriented questions like as a manager, what are the principles you follow in your organization? What are the steps you follow in your controlling process? Okay, in this way we discussed about many practical oriented questions, and in the same way in this session we shall discuss about one more practical oriented question, that is draw the neat diagram of Maslow's need hierarchy. ಅಂದ್ರೆ ಇಲ್ಲಿ ಮಾಸ್ಲೋ ಅನ್ನೋರು ಮುಂದೆ ಹೇಳ್ತೀನಿ ಅವ್ರು ಯಾರು ಏನು ಅಂತ. ಅವ್ರು ಕೊಟ್ಟಿರೋ ನೀಟ್ ಡಯಾಗ್ರಾಮ್ನ ಡ್ರಾ ಮಾಡಬೇಕು, ಅದರೊಳಗೆ ಬ್ರೀಫ್ ಆಗಿ ಮೆನ್ಷನ್ ಮಾಡಬೇಕು. ಓಕೆನಾ? ಅಫ್ಕೋರ್ಸ್ ಅದರೊಳಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಆದಮೇಲೆ ನಿಮ್ಮ ಆನ್ಸರ್ ಅದು ಡಯಾಗ್ರಾಮ್ ಕೆಳಗೂ ನೀವು ವೆರಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಬಿಕಾಸ್ ನಾನು ಪ್ರತಿ ಕ್ಲಾಸಲ್ಲಿ ಹೇಳಿರೋ ಪ್ರಕಾರ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ 5 ಮಾರ್ಕ್ಸ್ಗೆ ಇರುತ್ತೆ. ಅಂದರೆ 3 ಕ್ವಶನ್ಸ್ ಇರುತ್ತೆ, ಅದರಲ್ಲಿ 2 ಬರೀಬೇಕು. ಸೊ 10 ಮಾರ್ಕ್ಸಿಗೆ ಇರುತ್ತೆ. 5 ಮಾರ್ಕ್ಸಿಂದ 2 ಕ್ವಶನ್ಸ್ ಇರುತ್ತೆ. ನಾವು ಈ ಕ್ವಶನ್ ಬಗ್ಗೆ ಇನ್ ಡೀಟೇಲ್ ಆಗಿ ಕಂಟ್ರೋಲಿಂಗ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಅಂದರೆ ವಿಡಿಯೋಸ್ ಆನ್ ಕಂಟ್ರೋಲಿಂಗ್ ಅಲ್ಲಿ ನೀವು ಇನ್ ಡೀಟೇಲ್ ಆಗಿ ನೋಡಬಹುದು. ಬಟ್ ನಾನು ಈ ಸೆಷನ್ ಅಲ್ಲಿ ಬ್ರೀಫ್ ಆಗಿ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಗೆ ಎಷ್ಟು ಬೇಕೋ ಅಷ್ಟು ಈ ಮಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಗೆ ಎಷ್ಟು ಬೇಕೋ ಅಷ್ಟು. ಓಕೆನಾ? ಇನ್ ಡೀಟೇಲ್ ಬೇಕಂದ್ರೆ ವಿಡಿಯೋಸ್ ಆನ್ ಕಂಟ್ರೋಲಿಂಗ್ ಅಲ್ಲಿ ವೆಬ್ಸೈಟ್ ಎಲ್ಲ ಇರುತ್ತೆ. ವಿಡಿಯೋಸ್ ಆನ್ ಕಂಟ್ರೋಲಿಂಗ್ ಅಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಓಕೆ, ಫೈನ್. ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ತುಂಬ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಎಕ್ಸಾಂಪಲ್, ನೀವು ಮ್ಯಾನೇಜರ್ ಆದರೆ ಕಂಟ್ರೋಲಿಂಗ್ ಪ್ರೋಸೆಸ್ ಅಲ್ಲಿ ಏನೇನು ಸ್ಟೆಪ್ಸ್ ಫಾಲೋ ಮಾಡ್ತೀರಾ? ನೀವು ಮ್ಯಾನೇಜರ್ ಅಂದರೆ ಆಸ್ ಎ ಮ್ಯಾನೇಜರ್ ನೀವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಯಾವ್ದು ಸೋರ್ಸಸ್ ಹುಡ್ಕೊತೀರಾ? ಆಸ್ ಎ ಮ್ಯಾನೇಜರ್ ಏನೇನು ಲೆವೆಲ್ಸ್ ನೀವು ಆರ್ಗನೈಸೇಷನ್ ಅಲ್ಲಿ ಫಾಲೋ ಮಾಡ್ತೀರಾ? ಆಸ್ ಎ ಮ್ಯಾನೇಜರ್ ನೀವು ಏನೇನು ಪ್ರಿನ್ಸಿಪಲ್ಸ್ ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಫಾಲೋ ಮಾಡ್ತೀರಾ? ಈ ಥರ ತುಂಬ ಕ್ವಶನ್ಸ್, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ನಾವು ಈ ಡ್ರಾ ದ ನೀಟ್ ಡಯಾಗ್ರಾಮ್ ಆಫ್ ಮಾಸ್ಲೋಸ್ ನೀಡ್ ಹೈರಾರ್ಕಿ, ನಾನು ಡಯಾಗ್ರಾಮ್ ಜೊತೆಗೆ ಅವರು ಹೈರಾರ್ಕಿ ಥಿಯರಿ ಬಗ್ಗೆನೂ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಓಕೆ, there are many philosophers or psychologists who have given many theories on motivation, and you are given a basic or fundamental theory of motivation. Since we are new to motivation, if we go to difficult theory, it will not be easy for us to understand the motivation. To make the study very easy, the study of motivation very easy, they have given the fundamental theory of motivation that is given by Maslow's. You got the point, right? See, his name is Abraham Maslow. Abraham Maslow is a well-known psychologist in classic paper published in 1943. He is a well-known scientist. He is a well-known psychologist, and he published a paper, classic paper, in 1943 about motivation. See, ಮೋಟಿವೇಶನ್ ಬಗ್ಗೆ ತುಂಬಾ ಜನ ತುಂಬಾ ಥಿಯರಿ ಬರೆದಿದ್ದಾರೆ. ತುಂಬಾ ಜನ ಫಿಲಾಸಫರ್ಸ್, ತುಂಬಾ ಸೈಕಾಲಜಿಸ್ಟ್ ಏನ್ ಮಾಡಿದ್ದಾರೆ, ತುಂಬಾ ಥಿಯರಿ ಬರೆದಿದ್ದಾರೆ. ಇಲ್ಲಿ ನಿಮಗೆ ತುಂಬಾ ಬೇಸಿಕ್ ಈಸಿ ಆಗಿದೆ ಅಂತ ತುಂಬಾ ಈಸಿ ಆಗಿರೋ ತುಂಬಾ ಬೇಸಿಕ್ ಆಗಿರೋ ಒಂದು ಥಿಯರಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನ ಯಾರು ಕೊಟ್ಟಿರೋದು ಅಂದ್ರೆ ಮಾಸ್ಲೋ, ಏಬ್ರಹಾಂ ಮಾಸ್ಲೋ ಅನ್ನೋರು. ಇವರು ವೆಲ್ ನೋನ್ ಸೈಕಾಲಜಿಸ್ಟ್. ಇವ್ರು ಏನ್ ಮಾಡಿದ್ದಾರೆ, ಒಂದು ಕ್ಲಾಸಿಕ್ ಪೇಪರ್ನ ಪಬ್ಲಿಷ್ ಮಾಡಿದ್ದಾರೆ 1943 ನಲ್ಲಿ.
ಯಾವ್ದ್ರ ಬಗ್ಗೆ? ಆಫ್ ಕೋರ್ಸ್ ಮೋಟಿವೇಶನ್ ಬಗ್ಗೆ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ಸಿ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 5 ಏನಿದೆ, 5 ಹೈರಾಕಿ ಆಫ್ 5 ನೀಡ್ಸ್. ಒಂದು ಹೈರಾಕಿ ಇದೆ ಇಲ್ಲಿ, ಒಂದು ಹೈರಾಕಿ ಇದೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್. ಒಂದು ಸ್ಯಾಟಿಸ್ಫೈ ಆದ್ಮೇಲೆ ಇನ್ನೊಂದಕ್ಕೆ, ಇನ್ನೊಂದು ಸ್ಯಾಟಿಸ್ಫೈ ಆದ್ಮೇಲೆ ಇನ್ನೊಂದಕ್ಕೆ, ಇನ್ನೊಂದು ಸ್ಯಾಟಿಸ್ಫೈ ಆದ್ಮೇಲೆ ಇನ್ನೊಂದಕ್ಕೆ, ಈ ರೀತಿ ಹೈರಾಕಿ ಕೊಟ್ಟಿದ್ದಾರೆ. ಇದೆಲ್ಲ ನೀಡ್ಸ್, ಇದೆಲ್ಲ ಅವಶ್ಯಕತೆಗಳು, ಗೊತ್ತಾ ನಿಮಗೆ? ಓಕೆ. ಈಗ ಮಾಸ್ಲೋ ಏನ್ ಹೇಳಿದ್ದಾರೆ? ಹೈರಾಕಿ ಆಫ್ 5 ನೀಡ್ಸ್ ಹೇಳಿದ್ದಾರೆ. ಅಂದ್ರೆ he has introduced hierarchy of 5 needs. You can see here the hierarchy. You can see the hierarchy here. This is the hierarchy. This is the first step, this is the second step, this is the third step, this is the fourth, this is the fifth. He has given 5 needs. Hierarchy of 5 needs here. Hierarchy of 5 needs here. Okay. Now first need is basic psychological needs. Basic psychological needs. See, he says that this Maslow, Abraham Maslow says that all the human beings in the world will be having their own needs, and I have categorized those needs into 5 categories. You got the point, right? ಎಲ್ಲಾ ಹ್ಯೂಮನ್ ಬೀಯಿಂಗ್ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಅವ್ರದೇ ಆದಂತ ನೀಡ್ಸ್ ಇರುತ್ತೆ, ಅವಶ್ಯಕತೆಗಳು ಇರುತ್ತೆ. ನಾನೇನ್ ಮಾಡಿದೀನಿ ಅಂದ್ರೆ, ಮಾಸ್ಲೋ ಏನ್ ಹೇಳ್ತಾರೆ ಅಂದ್ರೆ, ನಾನು ನೀಡ್ಸ್ ನ 5 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದೀನಿ, ಅದನ್ನ ಹೈರಾಕಿ ಲೆವೆಲ್ ಅಲ್ಲಿ ಅರೇಂಜ್ ಮಾಡಿದ್ದೀನಿ. ಏನೇನ್ ನೋಡ್ಕೊಂಡು ಹೋಗೋಣ. ಫಸ್ಟ್ ನೀಡ್ ಬಂದ್ಬಿಟ್ಟು ಬೇಸಿಕ್ ಸೈಕಲಾಜಿಕಲ್ ಫಿಸಿಯೋಲಾಜಿಕಲ್ ನೀಡ್ಸ್. ಬೇಸಿಕ್ ಫಿಸಿಯೋಲಾಜಿಕಲ್ ನೀಡ್ಸ್ ಅಂತೆ. ಯು ಗಾಟ್ ದ ಪಾಯಿಂಟ್ ರೈಟ್? ಬೇಸಿಕ್ ಫಿಸಿಯೋಲಾಜಿಕಲ್ ನೀಡ್ಸ್ ಅಂತೆ. ಯಾಕಂದ್ರೆ ಇಲ್ಲಿ ಮಾಸ್ಲೋ ಅನ್ನೋರು ಫೇಮಸ್ ಫಿಸಿಯೋಲಾಜಿಸ್ಟ್, ಈಸ್ ನಾಟ್ ಸೈಕಲಾಜಿಸ್ಟ್. ಸಾರಿ, ಮಾಸ್ಲೋ ಇಸ್ ಎ ಫೇಮಸ್ ಫಿಸಿಯೋಲಾಜಿಸ್ಟ್, not psychologist. Abraham Maslow is a famous physiologist. And first physiological needs is, or basic needs. ತುಂಬಾ ಸಿಂಪಲ್ ಆಗಿ ಬೇಸಿಕ್ ನೀಡ್ಸ್ ಅಂತ ಇಟ್ಕೊಳ್ಳಿ. ಈ ಬೇಸಿಕ್ ನೀಡ್ಸ್ ಏನು ನಿಮಗೆ ಗೊತ್ತಿರೋ ಪ್ರಕಾರ, ಫುಡ್ ಇರ್ಬೋದು, ವಾಟರ್ ಇರ್ಬೋದು, ಶೆಲ್ಟರ್ ಇರ್ಬೋದು, ಕ್ಲೋತಿಂಗ್ ಇರ್ಬೋದು. ಸೊ ದೀಸ್ ಆರ್ ದ ಬೇಸಿಕ್ ನೀಡ್ಸ್ ವಿತೌಟ್ ವಿಚ್ ವಿ ಕೆನಾಟ್ ಸರ್ವೈವ್. ಏರ್, ವಾಟರ್. See, these are the basic needs or basic physiological needs. Without these basic physiological needs, human being cannot survive. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮಾಸ್ಲೋ ಏನ್ ಹೇಳ್ತಾರೆ, ಏಬ್ರಾಮ್ ಮಾಸ್ಲೋ ಫಿಸಿಯೋಲಾಜಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ಬೇಸಿಕ್ ಫಿಸಿಯೋಲಾಜಿಕಲ್ ನೀಡ್ಸ್ ಅಲ್ಲಿ ಏನೇನು ಬರುತ್ತೆ ಅಂದ್ರೆ, ನಮ್ಗೆ ಏನೇನು ಅವಶ್ಯಕತೆಗಳು ಇದೆ ಅಂದ್ರೆ, ಆ ಅವಶ್ಯಕತೆಗಳು ಇಲ್ಲದೆ ನಾವು ಬದುಕಕ್ಕಾಗೋದಿಲ್ಲ. ಗಾಳಿ ಇರ್ಬೋದು, ಊಟ ಇರ್ಬೋದು, ಬಟ್ಟೆ ಇರ್ಬೋದು, ಒಂದು ಉಳ್ಕೊಳ್ಳೋಕ್ಕೆ ಜಾಗ ಇರ್ಬೋದು. ಇವೆಲ್ಲ ಇಲ್ಲದೆ ನಾವು ಬದುಕೋದು ತುಂಬಾ ಕಷ್ಟ, ಆಲ್ಮೋಸ್ಟ್ ನಾಟ್ ಪಾಸಿಬಲ್. ಇವ್ರೇನ್ ಹೇಳ್ತಾರೆ, ಫಸ್ಟ್ ಇದ್ರ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ಹ್ಯೂಮನ್ ಬೀಯಿಂಗ್ ಫಸ್ಟ್ ಇದನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನಂತೆ. ಇದೆಲ್ಲ ಸಿಕ್ಕಿದ ಮೇಲೆ ಅವನ ಮೈಂಡ್ ಎಲ್ಲಿಗೆ ಹೋಗುತ್ತಂದ್ರೆ, ನೆಕ್ಸ್ಟ್ ಹೋಗುತ್ತೆ. ಸಿ, ಫಸ್ಟ್ ನಾ ಹೇಳಿದ ಪ್ರಕಾರ ಬೇಸಿಕ್ ನೀಡ್ಸ್ ಸ್ಯಾಟಿಸ್ಫೈ ಆದ ತಕ್ಷಣ ಏನಾಗುತ್ತೆ, ನೆಕ್ಸ್ಟ್ ಹ್ಯೂಮನ್ ಮೈಂಡ್ ಎಲ್ಲಿಗೆ ಹೋಗುತ್ತೆ? ಹ್ಯೂಮನ್ ಮೈಂಡ್ ಏನನ್ನ ಬಯಸುತ್ತೆ ಅಂದ್ರೆ, ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡ್ಸ್ ನ ಬಯಸುತ್ತೆ. ಇಲ್ಲೇ ನೋಡ್ಬೋದು ನೀವು ಪಿಕ್ಚರ್ ಅಲ್ಲಿ, ಸೇಫ್ಟಿ, ಪ್ರೊಟೆಕ್ಷನ್ ಆಗಿರ್ಬೋದು, ಏನು ತುಂಬಾ ಡೇಂಜರ್ಸ್ ಇರುತ್ತೆ ಅದರಿಂದ ಪ್ರೊಟೆಕ್ಷನ್ ಆಗಿರ್ಬೋದು, ಥೆಫ್ಟ್ ಆಗಿರ್ಬೋದು ಅದರಿಂದ ಪ್ರೊಟೆಕ್ಷನ್ ಆಗಿರ್ಬೋದು, ಗೆಟಿಂಗ್ ಎಂಪ್ಲಾಯ್ಮೆಂಟ್, ಸೇಫ್ಟಿ, ಸೆಕ್ಯೂರಿಟಿ, ಫ್ಯಾಮಿಲಿ, ಹೆಲ್ತ್ ಬಗ್ಗೆ ಎಲ್ಲ ಏನ್ ಮಾಡ್ತಾರೆ, ನಾವು ಸೆಕ್ಯೂರಿಟಿ ಬಯಸ್ತೀವಿ. ನನಗೆ ಜಾಬ್ ಸೆಕ್ಯೂರಿಟಿ ಬೇಕು, ನನಗೆ ಎಂಪ್ಲಾಯ್ಮೆಂಟ್, ಒಳ್ಳೆ ಕೆಲಸ ಬೇಕು. ಯು ಗಾಟ್ ದ ಪಾಯಿಂಟ್ ರೈಟ್? ನನಗೆ ಯಾವುದು ಫಿಸಿಕಲ್ ಹಾರ್ಮ್ ಆಗಬಾರ್ದು, ನನಗೆ ಮೆಂಟಲ್ ಹಾರ್ಮ್ ಆಗಬಾರ್ದು, ಅಂದ್ರೆ ನನಗೆ ಯಾರು ಹರ್ಟ್ ನನಗೆ ಯಾರು ಡೇಂಜರ್ ಆಗಬಾರ್ದು. ಸೊ ಇದನ್ನೆಲ್ಲ ಏನಂತೀವಿ, ಸೇಫ್ಟಿ ಸೆಕ್ಯೂರಿಟಿ ನೀಡ್ಸ್ ಅಂತೀವಿ. ಯು ಗಾಟ್ ದ ಪಾಯಿಂಟ್ ರೈಟ್? ಮತ್ತೆ ರಿಪೀಟ್ ಮಾಡ್ತೀನಿ ನೋಡ್ರಿ ಇಲ್ಲಿ.
ಫಸ್ಟ್ ನಮ್ಮ ಮೈಂಡ್ ಏನು ಬಯಸುತ್ತೆ ಅಂದರೆ ಬೇಸಿಕ್ ಫಿಸಿಯಾಲಜಿಕಲ್ ನೀಡ್ಸ್, ಬೇಸಿಕ್ ಫುಡ್ ಬೇಕು, ಮೊದಲು ಊಟ ಬೇಕು, ವಾಟರ್ ಬೇಕು, ಒಂದು ಉಳ್ಕೊಳ್ಳೋ ಜಾಗ ಬೇಕು, ಬಟ್ಟೆ ಬೇಕು, ಗಾಳಿ ಬೇಕು. ಸೊ ಇದನ್ನ ಬಯಸುತ್ತಂತೆ. ಇದೆಲ್ಲ ಸಿಕ್ಕಿದ ತಕ್ಷಣ ಏನು ಬಯಸುತ್ತೆ ಅಂದರೆ ನನಗೊಂದು ಕೆಲಸ ಬೇಕು, ಕೆಲಸದಲ್ಲಿ ಜಾಬ್ ಸೆಕ್ಯೂರಿಟಿ ಬೇಕು. ಅದಾದಮೇಲೆ ನನಗೇನು ಬೇಕು, ನನಗೆ ನನ್ನ ಬಾಡಿಗಾಗಲಿ ಯಾವುದು ಹಾರ್ಮ್ ಬರಬಾರ್ದು. ಗಾಟ್ ದ ಪಾಯಿಂಟ್ ರೈಟ್? ಅದರಿಂದ ಏನಾಗಬೇಕು, ನನಗೆ ಪ್ರೊಟೆಕ್ಷನ್ ಬೇಕು. ನನಗೆ ಮೆಂಟಲ್ ಹಾರ್ಮು ಆಗಬಾರ್ದು, ಅದರಿಂದ ಪ್ರೊಟೆಕ್ಷನ್ ಬೇಕು ನನಗೆ. ಓಕೆ, ಗೊತ್ತಾಗ್ತಿದೆಯಲ್ಲ? ನನಗೆ ಬರೋ ಇನ್ಕಮಲ್ಲಿ ಒಂದು ಸ್ಟೆಬಿಲಿಟಿ ಇರಬೇಕು, ಒಂದೇ ಥರ ಸ್ಯಾಲ್ರಿ, ಕಮ್ಮಿ ಆಗೋದು ಮತ್ತೆ ಜಾಸ್ತಿ ಆ ಥರ ಇರಬಾರ್ದು. ನನ್ನ ಹೆಲ್ತ್ ಚೆನ್ನಾಗಿರಬೇಕು. ಗೊತ್ತಾಗ್ತಿದೆಯಲ್ಲ? ಇದೆಲ್ಲ ಏನು ಸೆಕ್ಯೂರಿಟಿ ನೀಡ್ಸ್ ಅಂತಾರೆ. ಇನ್ನೊಂದು, ಇದೆಲ್ಲ ಸ್ಯಾಟಿಸ್ಫೈ ಆದ ತಕ್ಷಣ ಅಫಿಲಿಯೇಷನ್ ಆರ್ ಬಿಲಾಂಗಿಂಗ್ ನೀಡ್ಸ್ ಅಂತೆ. ಅಂದ್ರೆ ನನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಜನ, ಫ್ರೆಂಡ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅಕ್ಸೆಪ್ಟ್ ಮಾಡ್ಕೋಬೇಕು. ಇಲ್ಲ ನಮ್ಮದೇ ಆದ ಕಮ್ಯುನಿಟಿ ಇದೆ, ಅದಕ್ಕೆ ನಾನು ಸೇರಬೇಕು, ನನ್ನ ಅವ್ರು ಸೇರಿಸ್ಕೋಬೇಕು. ಗೊತ್ತಾಗ್ತಿದೆಯಲ್ಲ? ಇದೆಲ್ಲ ಬಿಲಾಂಗಿಂಗ್ನೆಸ್ ನೀಡ್ಸ್. ಇದು ನನಗೊಂದು ಫ್ರೆಂಡ್ಶಿಪ್ ಸಿಗಬೇಕು. ಸೊ ಇದೆಲ್ಲ ಏನು ಬಿಲಾಂಗಿಂಗ್ ನೀಡ್ಸ್. ಐ ಶುಡ್ ಬಿ ಅಕ್ಸೆಪ್ಟೆಡ್ ಬೈ ಮೈ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್. ಸೊ I should be respected. So these are belonging needs. First, our mind strives towards basic physiological needs. Once we get all basic needs, our mind goes towards safety, security needs, job, stability, income, protection from physical and mental harms, etc. Next, affiliation, belonging needs. After attaining the second second safety needs or security needs, our mind strives towards belonging needs. I should be accepted by my family, relatives, friends, and by my community. Okay. After attaining these needs, esteem needs. Esteem needs stands for I should be recognized by my community, in my society, in my company. I should be respected. I should have freedom. I should have good status. So these are the example of esteem needs. ನಮಗೆ ಈ 3 ನೀಡ್ಸ್ ಸಿಕ್ಕಿದ ತಕ್ಷಣ, ಬೇಸಿಕ್ ಫಿಸಿಯಾಲಜಿಕಲ್ ನೀಡ್ಸ್ ಸಿಕ್ಕಿದ ತಕ್ಷಣ, ಸೇಫ್ಟಿ ಅವ್ರ ಸೆಕ್ಯೂರಿಟಿ ನೀಡ್ಸ್ ಸಿಕ್ಕಿದ ತಕ್ಷಣ ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಅಫಿಲಿಯೇಷನ್ ನೀಡ್ಸ್ಗೆ ಹೋಗುತ್ತೆ. ಅಫಿಲಿಯೇಷನ್ ನೀಡ್ಸ್ ಫುಲ್ಫಿಲ್ ಆದ ತಕ್ಷಣ ಎಸ್ಟೀಮ್ ನೀಡ್ಸ್ಗೆ ಹೋಗುತ್ತೆ. ಎಸ್ಟೀಮ್ ನೀಡ್ಸ್ ಅಂದ್ರೆ ಏನು? ನನಗೆ ರೆಸ್ಪೆಕ್ಟ್ ಇರಬೇಕು, ಸೊಸೈಟಿಯಲ್ಲಿ ಎಲ್ಲ ರೆಕಗ್ನೈಸ್ ಮಾಡಬೇಕು, ನನಗೆ ಆದಂಥ ಫ್ರೀಡಮ್ ಇರಬೇಕು, ಎಲ್ಲರ ಅಟೆನ್ಷನ್ ನನ್ನ ಮೇಲೆ ಇರಬೇಕು. ಸೊ ಇದನ್ನ ಬಯಸುತ್ತಂತೆ ಮೈಂಡ್. ಸೊ ಇದು ಸಿಕ್ಕಿದ ತಕ್ಷಣ ದ ಲಾಸ್ಟ್ ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್ಗೆ ಹೋಗುತ್ತಂತೆ. ದಿಸ್ ದ ಪೀಕ್ ಲೆವೆಲ್ ಆಫ್ ನೀಡ್ಸ್ ಆಫ್ ಹ್ಯೂಮನ್ ಬೀಯಿಂಗ್. ಇದೇನಂದ್ರೆ ಸೆಲ್ಫ್ ಫುಲ್ಫಿಲ್ಮೆಂಟ್, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಿಲ್ಲಿ. ನಾವೇನು ಏನೋ ಒಂದು ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ನಮ್ಮ ಅಲ್ಟಿಮೇಟ್ ಗೋಲ್ ಅಚೀವ್ ಆದಾಗ ನಮಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ, ಅದೇ ಇದು ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್. ಫಾರ್ ಎಕ್ಸಾಂಪಲ್, ನೀವೇನ್ ಮಾಡ್ಕೊಂಡಿರ್ತೀರ, ನಾನು ಕಲೆಕ್ಟರ್ ಆಗ್ಬೇಕು, DC ಆಗ್ಬೇಕು ಅಂತಿದ್ದಾಗ ಅದನ್ನೆಲ್ಲ ತುಂಬಾ ವರ್ಷ ಕಷ್ಟಪಟ್ಟು ಓದಿದಾಗ ನಿಮ್ಮ ಗೋಲ್ ರೀಚ್ ಆದಾಗ ನಿಮ್ಗೆ ಏನ್ ಸಿಗುತ್ತೆ, ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದು ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್ ಅಂತಾರೆ. ಗೊತ್ತಾಯ್ತಾ? ಓಕೆ. ಸೊ ಏಬ್ರಾಮ್ ಮಾಸ್ಲೋ ಅವರೇನು ಫೇಮಸ್ ಫಿಸಿಯಾಲಜಿಸ್ಟ್. ಅವ್ರೇನ್ ಮಾಡಿದ್ರು, ಒಂದು ಕ್ಲಾಸಿಕ್ ಪೇಪರ್, ಮೋಟಿವೇಶನ್ ಬಗ್ಗೆ ಕ್ಲಾಸಿಕ್ ಪೇಪರ್ 1943 ಪಬ್ಲಿಷ್ ಮಾಡಿದ್ರು. ಅವ್ರೇನ್ ಮಾಡಿದ್ರು, ಎಲ್ಲ ಅವಶ್ಯಕತೆಗಳನ್ನ 5 ಕ್ಯಾಟಗರಿ ಡಿವೈಡ್ ಮಾಡಿದ್ರು. ಫಸ್ಟ್ ಒನ್ ಏನು, ಬೇಸಿಕ್ ನೀಡ್ಸ್. ನಮಗೆ ಫುಡ್ ಇರ್ಬೋದು, ಶೆಲ್ಟರ್ ಇರ್ಬೋದು, ವಾಟರ್ ಇರ್ಬೋದು, ಸ್ಲೀಪ್ ಇರ್ಬೋದು, ಸೆಕ್ಸ್ ಇರ್ಬೋದು, ಇದೆಲ್ಲ ಏನಂತಾರೆ ಬೇಕೇ ಬೇಕು, ಅವಶ್ಯಕತೆ ತುಂಬಾ ಅವಶ್ಯವಾದ ವಸ್ತುಗಳು ಇವು. ಇವು ಸಿಕ್ಕಿದ ತಕ್ಷಣ ನಮ್ಮ ಮೈಂಡ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಸೆಕ್ಯೂರಿಟಿ ನೀಡ್ಸ್ಗೆ ಹೋಗುತ್ತಂತೆ. ನನಗೆ ಕೆಲಸ ಇರಬೇಕು, ಅದರಲ್ಲಿ ಜಾಬ್ ಸೆಕ್ಯೂರಿಟಿ ಇರಬೇಕು, ನನಗೆ ಫಿಸಿಕಲ್ ಹಾರ್ಮ್ ಆಗಬಾರ್ದು, ಇಮೋಷನಲ್ ಹಾರ್ಮ್ ಆಗಬಾರ್ದು, ಓಕೆ, ಪೆನ್ಷನ್ ಇರಬೇಕು. ಸೊ ಇದೆಲ್ಲ ಸೆಕ್ಯೂರಿಟಿ ಹುಡುಕುತ್ತಂತೆ. ಅದು ಸಿಕ್ಕಿದ ತಕ್ಷಣ ಬಿಲಾಂಗಿಂಗ್ ನೀಡ್ಸ್ ಬಗ್ಗೆ ಹೋಗುತ್ತಂತೆ. ಅದು ಸಿಕ್ಕಿದ ತಕ್ಷಣ ಏನಾಗುತ್ತೆ, ಬಿಲಾಂಗಿಂಗ್ ಅಂದ್ರೆ ನನ್ನ ಕಮ್ಯುನಿಟಿಯಲ್ಲಿ ನನ್ನ ಸೇರಿಸ್ಕೋಬೇಕು, ಪೇರೆಂಟ್ಸು ಇರಬೇಕು, ನನಗೆ ಒಂದು ಫ್ಯಾಮಿಲಿ ಇರಬೇಕು, ಮಕ್ಕಳು ಇರಬೇಕು, ಇದೆಲ್ಲ ಬಿಲಾಂಗಿಂಗ್ ನೀಡ್ಸ್. ಇವೆಲ್ಲ ಗಾಟ್ ದ ಪಾಯಿಂಟ್ ರೈಟ್? ಇದು ಸಿಕ್ಕಿದ ತಕ್ಷಣ ಎಲ್ಲಿಗಾಗುತ್ತೆ, ಎಸ್ಟೀಮ್ ನೀಡ್ಸ್ ಹೋಗುತ್ತೆ.
ಅಂದರೆ ಸೊಸೈಟಿಯಲ್ಲಿ ನಂಗೆ ರೆಕಗ್ನಿಷನ್ ಇರಬೇಕು, ರೆಸ್ಪೆಕ್ಟ್ ಇರಬೇಕು, ಫ್ರೀಡಮ್ ಇರಬೇಕು. ಓಕೆ, ಸೊ ಇವೆಲ್ಲ ಏನು ಅಟೆನ್ಷನ್ ಇರಬೇಕು, ನನ್ನ ಕಡೆ ಅಟೆನ್ಷನ್ ಇರಬೇಕು. ಇವೆಲ್ಲ ಆದಮೇಲೆ ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್ ಹೋಗುತ್ತೆ. ನಾವು ನಮ್ಮ ಅಲ್ಟಿಮೇಟ್ ಗೋಲ್ ರೀಚ್ ಆದಾಗ ಏನಾಗುತ್ತೆ, ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದು ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್ ಅಂತಾರೆ. ಓಕೆ, now we shall see the assumptions of Maslow's need hierarchy theory. ಏನೇನು assumptions, ಏನೇನು assumptions ಇದೆ, ಏನೇನು assumptions ಕೊಟ್ಟರು ಯಾರು, ಮಾಸ್ಲೋ. The first assumption, based on their needs, I mean here Maslow said that people's behavior is based on their needs or desires. ನಾನು ಇದ್ರಲ್ಲಿ ಇದೇನು ಹೇಳುತ್ತೆ, ಮಾಸ್ಲೋ ಕೆಲವು ಅಸಂಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಅಸಂಪ್ಷನ್ ಏನು, ಎಲ್ಲ ಪೀಪಲ್ ನೀಡ್ಸ್ ಇರುತ್ತಲ್ಲ, ಆ ನೀಡ್ಸ್ ಬೇಸ್ ಮೇಲೆ ಏನಾಗುತ್ತಂದ್ರೆ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗುತ್ತಂತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮೈಂಡಲ್ಲಿ ಸ್ಟೇಟ್ ರ್ಯಾಂಕ್ ತೆಗಿಬೇಕು ಅಂತ ನೀಡ್ ಇರುತ್ತೆ, ಎಲ್ಲ ಒಂದು ಡಿಸೈರ್ ಇರುತ್ತೆ, ಒಂದು ಆಸ್ಪಿರೇಷನ್ ಇರುತ್ತೆ. ಅದೇನ್ ಮಾಡುತ್ತೆ, ನಿಮ್ಮ ಬಿಹೇವಿಯರ್ ಚೇಂಜ್ ಮಾಡುತ್ತೆ. ನಿಮ್ಮ ಬಿಹೇವಿಯರ್ ಅದ್ರ ಮೇಲೆ ಬೇಸ್ ಆಗಿರುತ್ತೆ. ಗೊತ್ತಾಗ್ತೀಯಲ್ಲ, ಅಂದ್ರೆ ಕರೆಕ್ಟ್ ಆಗಿ ಪಾಠ ಕೇಳೋದಾಗಿರ್ಬೋದು, ಡೌಟ್ಸ್ ಕ್ಲಾರಿಫಿಕೇಶನ್ ಆಗಿರ್ಬೋದು, ನೋಟ್ಸ್ ಮೇಂಟೈನ್ ಆಗಿರ್ಬೋದು, ತುಂಬಾ ಹೊತ್ತು ಓದೋದಾಗಿರ್ಬೋದು, ಈ ತರ ಬಿಹೇವಿಯರ್ ಇರುತ್ತೆ. ಗೊತ್ತಾಗ್ತೀಯಲ್ವಾ? ಸೊ ನಿಮ್ಮ ಬಿಹೇವಿಯರ್ ಅಂದ್ರೆ ಪೀಪಲ್ ನ ಬಿಹೇವಿಯರ್ ಯಾವ್ದ್ರ ಬೇಸಿಸ್ ಮೇಲೆ ಇರುತ್ತೆ, ಯಾವ್ದ್ರ ಮೇಲೆ ನಿಂತಿರುತ್ತೆ, ಅವರಿಗೆ ಅವಶ್ಯಕತೆ ಇರುತ್ತಲ್ಲ, ಆ ಅವಶ್ಯಕತೆ ಮೇಲೆ ನಿಂತಿರುತ್ತೆ. ನೆಕ್ಸ್ಟ್, ನೀಡ್ಸ್ ಆರ್ ಇನ್ ಹೈರಾರ್ಕಿಯಲ್ ಆರ್ಡರ್. ಅವ್ರು ಕೊಟ್ಟಿರೋ ಮಾಸ್ಲೋ ಕೊಟ್ಟಿರೋ ಪ್ರಕಾರ ಹೈರಾರ್ಕಿ ಆರ್ಡರ್ ಪ್ರಕಾರ ಇದೆ. ಫಸ್ಟ್ ಎಲ್ಲಿಗೆ ಬೇಸಿಕ್ ನೀಡ್ಸ್, ಆಮೇಲೆ ಸೇಫ್ಟಿ, ಆಮೇಲೆ ಬಿಲಾಂಗಿಂಗ್ನೆಸ್, ಆಮೇಲೆ ಎಸ್ಟೀಮ್, ಆಮೇಲೆ ಸೆಲ್ಫ್ ಆಕ್ಚುಲೈಸೇಷನ್. ಈ ತರ ಆರ್ಡರ್ ಪ್ರಕಾರ ಇದೆ. ಒಂದೇ ಸರಿ ರ್ಯಾಂಡಮ್ ಎಲ್ಲರೂ ಒಂದು ಹ್ಯೂಮನ್ ಬೀಯಿಂಗ್ ಏನ್ ಮಾಡ್ತಾರೆ, ಫಸ್ಟ್ ಇದ್ರ ಕಡೆ ಗಮನ ಹರಿಸ್ತಾನೆ ಫಸ್ಟ್, ಆಮೇಲೆ ಸೆಕೆಂಡ್ಗೆ ಹೋಗ್ತದೆ ಮೈಂಡ್, ಆಮೇಲೆ ಥರ್ಡ್ಗೆ ಹೋಗುತ್ತೆ, ಆಮೇಲೆ ಫೋರ್ತ್, ಆಮೇಲೆ ಫಿಫ್ತ್. ಒಂದೇ ಸರಿ ಫಿಫ್ತ್ ಸಿಕ್ಸ್ತ್ ಆ ಥರ ಹೋಗಲ್ಲ. ಒಬ್ಬ ತಿನ್ನಕ್ ಊಟನೇ ಇಲ್ಲ, ಅವನು ಎಸ್ಟೀಮ್ ನೀಡ್ಸ್ ಕಡೆ ಗಮನ ಹರಿಸ್ತಾನ ಇಲ್ಲ. ಫಸ್ಟ್ ಅವ್ನಿಗೆ ಊಟ ಬೇಕು, ಫುಡ್ ಬೇಕು, ಶೆಲ್ಟರ್ ಬೇಕು, ಬಟ್ಟೆ ಬೇಕು. ಆಮೇಲೆ ಸ್ಲೋ ಆಗಿ ಅವ್ನ ಮೈಂಡ್ ಸೇಫ್ಟಿ ನೀಡ್ಸ್ ಕಡೆ ಹೋಗುತ್ತೆ. ಆಮೇಲೆ ಸ್ಲೋ ಆಗಿ ಅವ್ನ ಮೈಂಡ್ ಬಿಲಾಂಗಿಂಗ್ ನೀಡ್ಸ್ ಕಡೆ ಹೋಗುತ್ತೆ. ಸ್ಲೋ ಆಗಿ ಎಸ್ಟೀಮ್ ನೀಡ್ಸ್ ಕಡೆ ಹೋಗುತ್ತೆ. ಆಮೇಲೆ ಸ್ಲೋ ಆಗಿ ಲಾಸ್ಟ್ ಪೀಕ್ ನೀಡ್ ಬಂದ್ಬಿಟ್ಟು ಸೆಲ್ಫ್ ಆಕ್ಚುಲೈಸೇಷನ್ ಕಡೆ ಹೋಗುತ್ತೆ. ನೆಕ್ಸ್ಟ್ ಅಸಂಪ್ಷನ್ ಬಂದ್ಬಿಟ್ಟು ಸ್ಯಾಟಿಸ್ಫೈಡ್ ನೀಡ್ ಕ್ಯಾನ್ ನೋ ಲಾಂಗರ್ ಮೋಟಿವೇಟ್ ಎ ಪರ್ಸನ್. ಅಂದ್ರೆ ಒಂದು ಡಿಸೈರ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಟ್ಟಂದ್ರೆ ಮತ್ತೆ ಅದು ಮೋಟಿವೇಶನ್ ಕೊಡಲ್ಲ ಅವನಿಗೆ. ಫಾರ್ ಎಕ್ಸಾಂಪಲ್, ನನಗೆ ಸ್ಟೇಟ್ ರ್ಯಾಂಕ್, ಫಾರ್ ಎಕ್ಸಾಂಪಲ್ ನನಗೆ ಕಾರ್ ತಗೋಬೇಕು. ಸೊ ಅದು ಮೋಟಿವೇಶನ್, ಒಂದು ಆಸೆ ಇದೆ, ಅದನ್ನ ಮೋಟಿವೇಟ್ ಮಾಡುತ್ತೆ. ನನಗೆ ಕಾರ್ ತಗೋಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಆ ಥರ. ಕಾರ್ ಅಂತ ಒಂದು ಸಿಕ್ಬಿಟ್ರೆ ನನ್ನ ನೀಡ್ ಸ್ಯಾಟಿಸ್ಫೈ ಆಗ್ಬಿಡ್ತು, ಅದು ಮತ್ತೆ ನನಗೆ ಮೋಟಿವೇಶನ್ ಕೊಡಲ್ಲ. ಈಗ ಗಾಟ್ ದ ಪಾಯಿಂಟ್, ರೈಟ್? ಯಾವುದು ಅನ್ಸ್ಯಾಟಿಸ್ಫೈಡ್ ನೀಡ್ ಇರುತ್ತಲ್ಲ, ನನಗೆ ಅದು ಮೋಟಿವೇಟ್ ಮಾಡುತ್ತೆ ಆಕ್ಟ್ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ. ಗೊತ್ತಾಗ್ತದೆ ಅಲ್ವಾ? ಓಕೆ, ನೆಕ್ಸ್ಟ್ ಅಸಂಪ್ಷನ್ ಈಸ್ ಪರ್ಸನ್ ಮೂವ್ಸ್ ಟು ದ ನೆಕ್ಸ್ಟ್ ಹೈಯರ್ ಲೆವೆಲ್ ಆಫ್ ದ ಹೈರಾರ್ಕಿ ಓನ್ಲಿ ವೆನ್ ದ ಲೋವರ್ ನೀಡ್ ಇಸ್ ಸ್ಯಾಟಿಸ್ಫೈಡ್. ಎಂಪ್ಲಾಯಿ ನಾ ಹೇಳಿದ ಪ್ರಕಾರ ಫಸ್ಟ್ ಈ ಬೇಸಿಕ್ ನೀಡ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾನೆ, ಇಲ್ಲ ಅಂದ್ರೆ ಅಲ್ಲೇ ಸ್ಟಾಪ್ ಆಗ್ತಾನೆ. ಅಲ್ಲೇ ಕಷ್ಟಪಟ್ಟು ಈ ನೀಡ್ಸ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಒಂದೇ ಸರಿ ಹೈಯರ್ ಲೆವೆಲ್ಗೆ ಹೋಗಲ್ಲ. ಸ್ಯಾಟಿಸ್ಫೈ ಆದ್ರೆ ಮಾತ್ರ ಹೈಯರ್ ಲೆವೆಲ್ಗೆ ಹೋಗೋದು. ನೆಕ್ಸ್ಟ್ ಸೇಫ್ಟಿ ನೀಡ್ಸ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು, ಇಲ್ಲಾಂದ್ರೆ ಅಲ್ಲೇ ಸ್ಟಾಪ್ ಅವನು. ಅದನ್ನೇ ಈ ಅಸಂಪ್ಷನ್ ಹೇಳುತ್ತೆ. Okay, we shall discuss the next concepts in the next class. Thank you.